ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಪೂನಾ. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಇಸ್ರೇಲ್ ಇರಾನ್ ನಡುವೆ ಭೀಕರ ಸಂಘರ್ಷ. ಟ್ರಂಪ್ ಬೆದರಿಕೆಗೂ ಜಗ್ಗದ ಇರಾನ್ ನಾಯಕ. ಇಸ್ರೇಲ್ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ತೀವಿ ಎಂದ ಖಮೇನಿ. ಮುಂದುವರೆದ ಇರಾನ್ ಇಸ್ರೇಲ್ ನಡುವಿನ ಯುದ್ಧ. ಜೆರುಸಲೆಂ ಟೆಲ್ ಅವೀವ್ನಲ್ಲಿರುವ ಅಮೆರಿಕ ರಾಯಭಾರಿ ಕಚೇರಿ ಬಂದ್. ಇಂದಿನಿಂದ ಜೂನ್ 20ರವರೆಗೆ ಆಫೀಸ್ ಲಾಕ್. ಬಿತ್ತನೆ ಬೀಜ ಗೊಬ್ಬರಕ್ಕಾಗಿ ರೈತರ ಪರದಾಟ. ಬೀದರ್ನ ರೈತ ಸಂಪರ್ಕ ಕೇಂದ್ರದ ಮುಂದೆ ಆಕ್ರೋಶ. ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಕ್ಕಾಗಿ ಆಗ್ರಹ. ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರೆದ ಮಳೆ ಆರ್ಭಟ. ಅಪಾಯ ಮಟ್ಟ ಮೀರಿ ಹರಿತಾ ಇರುವ ಕೃಷ್ಣಾ ನದಿ. ನದಿಗೆ ಇಳಿಯದಂತೆ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ. ಇಸ್ರೇಲ್ ಇರಾನ್ ನಡುವೆ ಭೀಕರ ಸಂಘರ್ಷ ಮತ್ತೆ ಮುಂದುವರೆದಿದೆ. ಟ್ರಂಪ್ ಬೆದರಿಕೆಗೂ ಕೂಡ ಇರಾನ್ ನಾಯಕ ಇದೀಗ ಜಗ್ತಾ ಇಲ್ಲ. ನಾವು ಯಹೂದಿಗಳಿಗೆ ಕರುಣೆ ತೋರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇರಾನ್ನ ಅಮೆರಿಕದಲ್ಲಿ ಯಾವುದೇ ಕ್ಷಣದ ಮೇಲೂ ಕೂಡ ದಾಳಿ ಆಗುವಂತ ಸಾಧ್ಯತೆ ಹೆಚ್ಚಳ ಇರುವಂತದ್ದು. ಟ್ರಂಪ್ ಬೆದರಿಕೆಗೂ ಕೂಡ ಜಗ್ತಾ ಇಲ್ಲ ಇರಾನ್ನ ನಾಯಕ. ನಾವು ಯಹೂದಿಗಳಿಗೆ ಕರುಣೆ ತೋರಲ್ಲ, ನಾವು ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಇಸ್ರೇಲ್ ಮೇಲೆ. ನಾವು ಭಯೋತ್ಪಾದಕ ಜೂನಿಸ್ಟ್ ಆಡಳಿತಕ್ಕೆ ಹೆದರೋದಿಲ್ಲ, ಇಸ್ರೇಲ್ಗೆ ತಕ್ಕ ಉತ್ತರವನ್ನ ಕೊಡ್ತೀವಿ, ಬಲವಾದ ಪ್ರತಿಕ್ರಿಯೆಯನ್ನ ನೀಡಬೇಕು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಈಗಾಗಲೇ ಟ್ರಂಪ್ ಬೆದರಿಕೆಗೆ ಇರಾನ್ ಸರ್ವೋಚ್ಚ ನಾಯಕ ಪ್ರತಿಕ್ರಿಯೆಯನ್ನ ನೀಡ್ತಾ ಇರುವಂಥದ್ದು ಟ್ವೀಟ್ ಮಾಡಿ. ಮತ್ತೊಂದು ಕಡೆ ಇದೀಗ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಟ್ರಂಪ್ ಈಗಾಗಲೇ ಇರಾನ್ನ ನಾಯಕರಿಗೆ. ಆದರೆ ನಾವು ಹೆದರೋದಿಲ್ಲ, ಇದಕ್ಕೆಲ್ಲ ನಾವು ಬಗ್ಗೋರಲ್ಲ, ಸರಿಯಾದ ಉತ್ತರವನ್ನ ಕೊಡ್ತೀವಿ ಇದಕ್ಕೆ ಅಂತ ಹೇಳಿ ಖಮೇನಿ ಹೇಳಿರುವಂಥದ್ದು. ಅಂದರೆ ನಾವು ಯಾವುದೇ ಕಾರಣಕ್ಕೂ ಕರುಣೆ ತೋರೋದಿಲ್ಲ ನಿಮ್ಗಳ ಮೇಲೆ, ನಾವು ಯಹೂದಿಗಳಿಗೆ ಕರುಣೆ ತೋರಲ್ಲ. ನೀವೇನು ದಾಳಿ ಮಾಡಿದ್ದೀರಾ ಆ ದಾಳಿಗೆ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ, ಸರಿಯಾದ ರೀತಿಯಲ್ಲಿ ನಿಮ್ಮ ದಾಳಿಗೆ ನಾವು ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಭಯೋತ್ಪಾದಕ ಜಿಯೋನಿಸ್ಟ್ ಆಡಳಿತಕ್ಕೆ ನಾವು ಹೆದರೋದಿಲ್ಲ ಅಂತ ಹೇಳಿರುವಂಥದ್ದು.